Morning students. Previous class we had discussed about the functions of bank, that is primary function and secondary function. In today's class let us discuss about the relationship between the banker and the customer. Students, first and the foremost, the relationship with the banker starts the day you open a savings account or a current account or a NRE NRO account. So once you open an account, only then the transaction starts. Only then the relationship starts with the banker. So under these relationships, we have a classification, that is classification of relationship. The relationship between a banker and the customer depends on the type of a transaction. Say suppose if you open a savings account, depositing, withdrawing, preparing a DD, net banking transaction, mobile banking transaction will come into a picture. Whereas coming to the current account, whereas getting a checks clearance in the account or making a deposit or a withdrawing of cash will be n number of transaction will be in the current account. Whereas similarly NRE or NRO account, the conversions of foreign currency will be more. These type of relationship starts when the customer opens a different type of accounts in the bank. So, the relationship between a bank and its customers can be broadly categorized into two relationships, which is general relationship and special relationship. ಸೊ ಜನರಲ್ ರಿಲೇಷನ್ಶಿಪ್ ಅಂದರೆ ಏನು, ಸ್ಪೆಷಲ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಚಾರ್ಟ್. ಸೊ ಈ ಚಾರ್ಟ್ ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇದು 14 ಮಾರ್ಕ್ಸ್ ಕೇಳ್ತಾರೆ. ನಂತರ ಈಚ್ ಕ್ಯಾಟಗರೈಸೇಷನ್ ಅಥವಾ ಈಚ್ ರಿಲೇಷನ್ಶಿಪ್ಪಲ್ಲಿರುವಂತಹ ಒಂದೊಂದು ಭಾಗವನ್ನು ವಿಭಾಗ ಮಾಡಿ ನಿಮಗೆ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಫಾರ್ ಆನ್ ಎಕ್ಸಾಂಪಲ್, ವಾಟ್ ಡು ಯು ಮೀನ್ ಬೈ ಕಮಿಟ್ಮೆಂಟ್ ಚಾರ್ಜಸ್, 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಡು ಯು ಮೀನ್ ಬೈ ಚಾರ್ಜ್ ಆಫ್ ಕಮಿಷನ್. ಸೊ ಡಿಫೈನ್ ಇನ್ಸಿಡೆಂಟಲ್ ಚಾರ್ಜಸ್ ಇನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್. ಸೊ ಹಾಗಾಗಿ 2 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಂತರ 14 ಮಾರ್ಕ್ಸು ಮೀನ್ಸ್ 14 ಮಾರ್ಕ್ಸ್ಗೆ ಈ ಕ್ವೆಶನ್ನು ಬರುವಂತಹ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಚಾರ್ಟ್. ಸೊ ಸಿ ಟು ದ ಚಾರ್ಟ್ ಸ್ಟೂಡೆಂಟ್ಸ್, ದಟ್ ಇಸ್ ವಿ ಹ್ಯಾವ್ 3 ರಿಲೇಷನ್ಶಿಪ್ಸ್. ದಟ್ ಈಸ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ ಅಂಡರಲ್ಲಿ ನಿಮಗೆ 3 ರಿಲೇಷನ್ಶಿಪ್ ಕಾಣುತ್ತೆ. ಅದರಲ್ಲಿ ಪ್ರೈಮರಿ ರಿಲೇಷನ್ಶಿಪ್, ಅಂಡರ್ ಪ್ರೈಮರಿ ರಿಲೇಷನ್ಶಿಪ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ರಿಲೇಷನ್ಶಿಪ್. ಸೊ ಡೆಟಾರ್ ಅಂದರೆ ಯಾರು, ಕ್ರೆಡಿಟಾರ್ ಅಂದರೆ ಯಾರು, ಅವರ ಒಟ್ಟಿಗೆ ನಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಲಿತೀವಿ. ಸೊ ಅಂಡರ್ ಸೆಕೆಂಡ್ರಿ ರಿಲೇಷನ್ಶಿಪ್, ಬೇಲಿ ಅಂದರೆ ಏನು, ಬೇಲರ್ ಅಂದರೆ ಏನು, ಹೂ ಇಸ್ ಟ್ರಸ್ಟಿ ಆ್ಯಂಡ್ ಹೂ ಇಸ್ ಬೆನಿಫಿಷರಿ, ಹೂ ಇಸ್ ಏಜೆಂಟ್ ಆ್ಯಂಡ್ ಹೂ ಇಸ್ ಪ್ರಿನ್ಸಿಪಾಲ್. ದೆನ್ ಕಮ್ಸ್ ಅ ಮಾರ್ಟ್ಗೇಜಿ ಆ್ಯಂಡ್ ಮಾರ್ಟ್ಗೇಜರ್. ದೆನ್ ದ ಫೈನಲ್ ಕಮ್ಸ್ ದ ಗ್ಯಾರಂಟರ್ ಆ್ಯಂಡ್ ದ ಗ್ಯಾರಂಟಿ. So let us understand all this concept in today's class. So in tomorrow's class, let me clearly understand the special relationship. Under special relationship, we have 2 subcategorization, that is obligations, ಅಡೆತಡೆಗಳು ಬ್ಯಾಂಕಲ್ಲಿ ಮತ್ತು ರಿಲೇಷನ್ಶಿಪ್ಪಲ್ಲಿ, ಅಥವಾ ನಿಮ್ಮ ಬ್ಯಾಂಕರ್ಗಿರುವಂತಹ ಹಕ್ಕುಗಳು. ಸೊ ಇವೆರಡನ್ನೂ ನಾವು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಬ್ಲಿಗೇಷನ್ಸ್ ಅಂಡರಲ್ಲಿ ಹಾನರ್ ಕಸ್ಟಮರ್ ಚೆಕ್ ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮೇಂಟೈನ್ ಕಸ್ಟಮರ್ ಸೀಕ್ರೆಸಿ. ಸೊ ರೈಟ್ಸ್ ಅಂಡರಲ್ಲಿ ನಿಮಗೆ ಲೀನ್ ಅಂದರೆ ಏನು, ಲೀನಲ್ಲಿ ನಿಮಗೆ ಜನರಲ್ ಲೀನ್ ಅಂದರೆ ಏನು, ಪರ್ಟಿಕ್ಯುಲರ್ ಲೀನ್ ಅಂದರೆ ಏನು ಅಂತ ಕಲಿತೀವಿ. ಚಾರ್ಜಸ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು, ಚಾರ್ಜಸ್ ಆಫ್ ಕಮಿಷನ್ ಅಂದರೆ ಏನು, ಇನ್ಸಿಡೆಂಟಲ್ ಚಾರ್ಜಸ್ ಅಂದರೆ ಏನು, ಕಮಿಟ್ಮೆಂಟ್ ಚಾರ್ಜಸ್ ಅಂದರೆ ಏನು, ಸೆಟ್ ಆಫ್ ಅನ್ನೋ ಪ್ರೋಸೆಸ್ ಅಂದರೆ ಏನು, ಅಪ್ರಾಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಅಂದರೆ ಏನು, ಪ್ರೊಡ್ಯೂಸ್ ಬುಕ್ ಆಫ್ ಅಕೌಂಟ್ಸ್ ಅಂದರೆ ಏನು, ಗಾರ್ನಿಷ್ ಆರ್ಡರ್ ಅಂದರೆ ಏನು, ಇವೆಲ್ಲ ನಿಮಗೆ ಸ್ಪೆಷಲ್ ರಿಲೇಷನ್ಶಿಪ್ಪಲ್ಲಿ ತಿಳ್ಕೊತೀರಾ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ ಟುಡೇಸ್ ಕ್ಲಾಸ್ ದ ಪ್ರೈಮರಿ ರಿಲೇಷನ್ಶಿಪ್ ಆ್ಯಂಡ್ ದ ಸೆಕೆಂಡ್ರಿ ರಿಲೇಷನ್ಶಿಪ್. ಸೊ ಅಂಡರ್ ಪ್ರೈಮರಿ ರಿಲೇಷನ್ಶಿಪ್ you have debtor and creditor. Who is debtor? When a customer opens an account with a bank, he fills and signs the account opening form. By signing the form, he enters into an agreement or a contract with the bank stating that
I will come and deposit in particular period, that is bank opening time, and will do and will obey all the rules and regulations of the government, that is under RBI. ಸೊ ಹಾಗಾಗಿ ಸಂಡೇಸ್ ಏನಾದರೂ ರಜೆ ಇದ್ದರೆ ನಾವು ಬ್ಯಾಂಕ್ ಮುಂದೆ ಬಂದು ನಿಂತ್ಕೊಳ್ಳೋಂಗಿಲ್ಲ. ಅಕಸ್ಮಾತ್ ಏನಾದರೂ ಅಕೌಂಟ್ ಓಪನಿಂಗ್ ಮಾಡಿದ್ದೀರಾ ಅನ್ನೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಹೇಳಿ ಏನಾದರೂ ನಿಮಗೆ ಹಕ್ಕಿದ್ರೆ, ಹಾಗಾಗಿ ನೀವು ಬ್ಯಾಂಕರ್ ಹತ್ರ ಹೋಗಿ ಮಧ್ಯರಾತ್ರಿ ಫೋನ್ ಮಾಡಿ ನನಗೆ 20,000 ಬೇಕು ಅಂತ ಕೇಳುವಂಥದ್ದು, ಅಥವಾ ರಜದಲ್ಲಿ ಇರುವಾಗ ನನಗೊಂದು 10,000 ಬೇಕು ಅಂತ ಕೇಳುವಂಥದ್ದು, ಅಥವಾ ಏನಾದರೂ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಆ ಒಂದು ಬ್ಯಾಂಕರು ಬೇರೆ ಎಲ್ಲೋ ಪರ್ಸ್ನಲ್ ವರ್ಕ್ಗಂತ ಹೇಳಿ ರಜದಲ್ಲಿ ಹೋಗಿರುವಾಗ ನೀವು ಇಮಿಡಿಯೇಟಾಗಿ ಬಂದು ಬ್ಯಾಂಕ್ ಓಪನ್ ಮಾಡಿ ನಾನು ಅಮೌಂಟ್ ತೊಗೊಳ್ಬೇಕು ಅನ್ನೋ ಒಂದು ರಿಲೇಷನ್ಶಿಪ್ಪು ಇರಬಾರ್ದು. ಸೊ ಬ್ಯಾಂಕ್ಗೆ ಅಂತ ಹೇಳಿ ನಾವು ಹೋದಾಗ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಸೊ 9ರಿಂದ 3:30 ಬ್ಯಾಂಕಿಂಗ್ ಅವರ್ಸ್ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಅವರಲ್ಲೇ ಹೋಗಿ ನಾವು ಟ್ರಾನ್ಸಾಕ್ಷನ್ಸ್ ಮಾಡಬೇಕು. ನಂತರ ರಜೆಗಳ ದಿವಸ ನಾವು ATM ಕಾರ್ಡ್ಸ್ ಕೊಟ್ಟಿರ್ತಾರೆ ಅಥವಾ ನೆಟ್ ಬ್ಯಾಂಕಿಂಗ್ ಈಗಿದೆ. ಸೊ ರಜೆಗಳ ದಿವಸ ನಾವು ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೋದು, ಡೈರೆಕ್ಟ್ ಬ್ಯಾಂಕಿಂಗ್ ಚಾನಲ್ಸ್ ಮಾಡ್ಕೋಬೋದು, ಅಥವಾ ATMಸಲ್ಲಿ ವಿಡ್ರಾ ಮಾಡ್ಬೋದು. ಬಟ್ ಹಿಂದಿನ ಕಾಲದಲ್ಲಿ ಚೆಕ್ಸ್ ಮುಖಾಂತರನೇ ನಾವು ವಿಡ್ರಾ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇರ್ತಾಯಿತ್ತು. ಸೊ ಹಾಗಾಗಿ ಬ್ಯಾಂಕ್ ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ಕಸ್ಟಮರ್ಸ್ ಬಂದು ಡೆಪಾಸಿಟ್ ಮಾಡೋದಾಗಲಿ ವಿತ್ಡ್ರಾ ಮಾಡೋದಾಗಲಿ ಮಾಡಬೇಕಾಗಿರುವಂತಹ ಒಂದು ಕಾಂಟ್ರ್ಯಾಕ್ಟ್ಗೆ ಸೈನ್ ಮಾಡುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ SBI ಅಕೌಂಟ್ ಓಪನಿಂಗಲ್ಲೇ ಒಂದು ಸಣ್ಣದಾಗಿ ಮೆನ್ಷನ್ ಮಾಡಿರ್ತಾರೆ. ನಂತರ ವೆನ್ ಕಸ್ಟಮರ್ ಡೆಪಾಸಿಟ್ಸ್ ಮನಿ ಇನ್ ಹಿಸ್ ಅಕೌಂಟ್, ದ ಬ್ಯಾಂಕ್ ಬಿಕಮ್ಸ್ ಅ ಡೆಟಾರ್ ಟು ದ ಕಸ್ಟಮರ್ ಆ್ಯಂಡ್ ಕಸ್ಟಮರ್ ಇಸ್ ಅ ಕ್ರೆಡಿಟಾರ್. ಸೊ ಅಕೌಂಟ್ ಓಪನ್ ಮಾಡಾದ ನಂತರ ಬ್ಯಾಂಕ್ಗೆ ನಾವು ಡೆಪಾಸಿಟ್ ತೊಗೊಂಡೋಗಿ ಹಾಕ್ತೀವಿ. ಮೀನ್ಸ್ ನಮ್ಮ ಮನೆಯಲ್ಲಿ ಸೇಫ್ಟಿ ಇರೋದಿಲ್ಲ. ಸೊ ಬ್ಯಾಂಕಲ್ಲಿದ್ದರೆ ಸೇಫ್ಟಿ ಇರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಬರುತ್ತೆ. ಸೊ ಕಸ್ಟಮರ್ ಅಮೌಂಟು ತನ್ನ ಹತ್ರ ಇರುವಂತಹ ಅಮೌಂಟನ್ನ ತೊಗೊಂಡೋಗಿ ಬ್ಯಾಂಕ್ಗೆ ಅಂತ ಹೇಳಿ ಕೊಟ್ಟಾಗ ಕಸ್ಟಮರು ಕ್ರೆಡಿಟಾರ್ ಆಗ್ತಾರೆ. ಸೊ ಬ್ಯಾಂಕು ತೊಗೊಳ್ತದೆ ಕಸ್ಟಮರ್ ಅಮೌಂಟ್ನ. ಸೊ ಹಾಗಾಗಿ ಬ್ಯಾಂಕು ಡೆಟಾರ್ ಆಗ್ತಾರೆ. ಸೊ ಅರ್ಥ ಆಯ್ತಲ್ಲ, ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ವೈಸ ವರ್ಸ. ನಿಮಗೆ ಲೋನ್ ತೊಗೊಂಡುವಾಗ ನಿಮಗೆ ನೀವು ಡೆಟಾರ್ ಆಗ್ತೀರಾ, ಬ್ಯಾಂಕು ಕ್ರೆಡಿಟಾರ್ ಆಗ್ತಾರೆ. ಸೊ ದಿಸ್ ಇಸ್ ದ ರಿಲೇಷನ್ಶಿಪ್, ದ ಪ್ರೈಮರಿ ರಿಲೇಷನ್ಶಿಪ್. ಸೊ ಡೆಟಾರ್ ಬಂದು ಇಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಬ್ಯಾಂಕ್ ಆಗುತ್ತೆ, ಕ್ರೆಡಿಟಾರ್ ಬಂದು ಕಸ್ಟಮರ್ ಆಗ್ತಾರೆ. ನಂತರ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಕ್ರೆಡಿಟಾರ್ ಆ್ಯಂಡ್ ಡೆಟಾರ್. ಸೊ ವೈಸ ವರ್ಸ ನೀವು ಅದೇ ರೀತಿ ಬ್ಯಾಂಕ್ ಕಡೆಯಿಂದ ಏನಾದರೂ ನೀವು ಲೋನ್ ತೊಗೊಂಡಾಗ ಅವರು ನಿಮಗೆ ಕ್ರೆಡಿಟಾರ್ ಆಗ್ತಾರೆ, ನೀವು ಕಸ್ಟಮರ್ ಆಗಿರುವಂಥವರು ನಿಮಗೆ ಡೆಟಾರ್ ಆಗ್ತೀರಾ. ಸೊ ಲೋನ್ ತೊಗೊಳ್ತಾ ಇದ್ದೀರಾ, ಸೊ ನೀವು ಅವ್ರಿಗೆ ರೀಪೇಮೆಂಟ್ ಮಾಡಬೇಕು. So let us understand, lending money is the most important activities of a bank. In the case of any loan advances account, the banker is the creditor and the customer is the debtor. The relationship is the first case when a person deposits money with the bank, reverses when he borrows money from the bank. So borrower executes documents and offers security to the bank before utilizing the credit facility. ಸೊ ಹಾಗಾಗಿ ವೈಸ ವರ್ಸ ಇಲ್ಲಿ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ. ಸೊ ನೀವು ಅಕೌಂಟ್ ಓಪನ್ ಮಾಡಿದಾಗ ನಿಮ್ಮ ಹತ್ರ ಇರುವಂತಹ ಅಮೌಂಟ್ನು ಬ್ಯಾಂಕ್ಗೆ ಕೊಟ್ಟಾಗ ಬ್ಯಾಂಕ್ ಡೆಟಾರ್ ಆಗ್ತಾರೆ, ನೀವು ಕ್ರೆಡಿಟಾರ್ ಆಗ್ತೀರಾ. ಅದೇ ರೀತಿ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ನೀವು ಸಾಲವನ್ನು ಕೇಳಲಿಕ್ಕೆ ಅಂತ ಹೇಳಿ ಬ್ಯಾಂಕ್ ಮುಂದೆ ನಿಂತಾಗ ಬ್ಯಾಂಕು ಕ್ರೆಡಿಟಾರ್ ಆಗುತ್ತೆ, ನೀವು ಡೆಟಾರ್ ಆಗ್ತೀರಾ. ಸೊ ದಿಸ್ ಈಸ್ ದ ಪ್ರೈಮರಿ ರಿಲೇಷನ್ಶಿಪ್ ಅಂಡರ್ ದ ಬ್ಯಾಂಕರ್ ಆ್ಯಂಡ್ ದ ಕಸ್ಟಮರ್ ರಿಲೇಷನ್ಶಿಪ್. So next let us understand the secondary relationship. So under secondary relationship we have a concept called bailee and bailer. So bailment is the contract for delivering goods by one party to another. The person delivering the goods is called the bailer. The person to whom they are delivered is called as the bailee. Bank secures their advances by obtaining tangible securities or goods while taking physical possession of securities. The bank becomes bailee and the customer becomes bailer. As a bailee, the bank is required to take care of the goods bailed. ಇಲ್ಲಿ ಬೇಲಿ ಬೇಲರ್ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂದರೆ,
ಕಸ್ಟಮರ್ಗೆ ಏನಾದರೂ ಲಾಕರ್ ಫೆಸಿಲಿಟಿ ಅಂತ ಹೇಳಿ ಕೇಳಲಿಕ್ಕೆ ಅಂತ ಹೇಳಿ ಬಂದಾಗ ಬ್ಯಾಂಕ್ ಅವರು ವ್ಯಾಲ್ಯೂಯಬಲ್ ಥಿಂಗ್ಸ್ ಇಡಲಿಕ್ಕೆ ಅಂತ ಹೇಳಿ ಲಾಕರ್ ಅವೈಲ್ ಮಾಡ್ತಾರೆ. ಸೊ ನೀವು ತಿಂಗಳ ನೀವು ಯಾವ ರೀತಿ ಮನೆಗೆ ರೆಂಟ್ ಕೊಡ್ತೀವೋ ಅದೇ ರೀತಿ ಇಲ್ಲಿ ವರ್ಷಕ್ಕೊಮ್ಮೆ ರೆಂಟ್ ಕೊಡಬೇಕಾಗುತ್ತೆ ಬ್ಯಾಂಕ್ಗೆ. ಸೊ ಹಾಗಾಗಿ ನಿಮಗೆ ಬ್ಯಾಂಕ್ ಅವರು ನಿಮಗೆ ಲಾಕರ್ ಫೆಸಿಲಿಟಿ ಕೊಡ್ತಾರೆ. ನಂತರ ಅದರಲ್ಲಿರುವಂತಹ ಗೂಡ್ಸ್ಗೆ ಸೆಕ್ಯೂರಿಟಿ ಕೂಡ ಕೊಡುತ್ತೆ. ಸೊ ನೀವು ಒಂದು ಕೀ ಹಾಕಿದ್ರೆ ಬ್ಯಾಂಕರ್ ಒಂದೊಂದು ಕೀ ಹಾಕಬೇಕು. ಸೊ ನೀವು ಒಂದು ಕೀ ಓಪನ್ ಮಾಡಿದ್ರೆ ಬ್ಯಾಂಕರ್ ಇನ್ನೊಂದು ಕಡೆ ಕೀ ಓಪನ್ ಮಾಡಿದ್ರೆ ಮಾತ್ರ ಲಾಕರ್ ಓಪನ್ ಆಗೋದು, ಇಲ್ಲಾಂದರೆ ಲಾಕರ್ಸ್ ಓಪನ್ ಆಗೋದಿಲ್ಲ. ನಿಮ್ಮ ಲಾಕರೇ ಆಗಿರಬಹುದು, ನಿಮ್ಮ ಸೇಫ್ಟಿ ಲಾಕರ್ ಬ್ಯಾಂಕ್ ಅವ್ರು ಕೊಟ್ಟಿರುವಂಥ ಲಾಕರೇ ಆಗಿರ್ಬೋದು, ಬಟ್ ಡುವೆಲ್ ಕಸ್ಟಡಿ ಇರುತ್ತೆ. ಸೊ ಅದನ್ನು ನಾವು ಸೆಕ್ಯೂರಿಟೀಸ್ ಅಂತ ಕರಿತೇವೆ. ಸೊ ಇಲ್ಲಿ ಬೇಲಿ ಬ್ಯಾಂಕ್ ಆಗುತ್ತೆ, ನಿಮ್ಮ ಒಂದು ಗೂಡ್ಸ್ನ ಲಾಕರಲ್ಲಿ ಇಟ್ಟಿರೋದಕ್ಕೆ ನೀವು ಬೇಲರ್ ಆಗ್ತೀರಾ. ಸೊ ಈ ರಿಲೇಷನ್ಶಿಪ್ ಯಾವಾಗಿರುತ್ತೆ ಅಂತಂದರೆ, ನೀವು ಲಾಕರ್ ಓಪನ್ ಮಾಡಿ ನಿಮ್ಮ ವಸ್ತುಗಳನ್ನು ಲಾಕರಲ್ಲಿ ಇಟ್ಟಾಗ ಬೇಲಿ ಆ್ಯಂಡ್ ಬೇಲರ್ ಕಾನ್ಸೆಪ್ಟು ಮುಂದೆ ಬರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ರಿ ರಿಲೇಷನ್ಶಿಪ್ ಅಂಡರ್ ದ ಬ್ಯಾಂಕರ್ ಆ್ಯಂಡ್ ದ ಕಸ್ಟಮರ್ ರಿಲೇಷನ್ಶಿಪ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಬ್ಯಾಂಕ್ ಆ್ಯಸ್ ಅ ಟ್ರಸ್ಟಿ. ದಟ್ ಈಸ್ ಟ್ರಸ್ಟಿ ಆ್ಯಂಡ್ ಬೆನಿಫಿಷರಿ. ನೀವು ಚಾರ್ಟಲ್ಲಿ ಹೋಗಿ ನೋಡಿದಾಗ ನಿಮಗೆ ಫಸ್ಟ್ ಕಾನ್ಸೆಪ್ಟು ಬೇಲಿ ಆ್ಯಂಡ್ ಬೇಲರ್ ಬರುತ್ತೆ. ಅಂಡರ್ ಸೆಕೆಂಡ್ರಿ ಕಾನ್ಸೆಪ್ಟಲ್ಲಿ ಸಬ್ ಸೆಕ್ಷನ್ ಬಂದು ಟ್ರಸ್ಟಿ ಆ್ಯಂಡ್ ಬೆನಿಫಿಷರಿ ಬರುತ್ತೆ. ಸೊ ಇಲ್ಲಿ ಟ್ರಸ್ಟಿ ಯಾರು, ಬೆನಿಫಿಷರಿ ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ಯಾಂಕ್ ಆ್ಯಕ್ಟ್ ಆ್ಯಸ್ ಅ ಟ್ರಸ್ಟಿ. ಸೊ ಬ್ಯಾಂಕ್ ಅಂದ್ರೇ ನಂಬಿಕೆ, ಗೌರ್ಮೆಂಟಪ್ಪ, ಸೆಂಟ್ರಲ್ ಗೌರ್ಮೆಂಟು ನಮ್ಮ ಅಮೌಂಟು, ನಮ್ಮ ಒಂದು ವಸ್ತುಗಳು ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟಿರೋದಕ್ಕೆ ಸೇಫ್ಟಿ. ಸೊ ಬೆನಿಫಿಷರಿ ಯಾರು, ಅವರು ಕೊಡುವಂತಹ ಸೇವೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಆ ಒಂದು ಬೆನಿಫಿಟ್ ಆಗ್ತಾರೋರು ಯಾರಿಗೆ, ಕಸ್ಟಮರ್ಗೆ. ಸೊ ಟ್ರಸ್ಟಿ ಅಂದರೆ ಬ್ಯಾಂಕು, ಬೆನಿಫಿಷರಿ ಅಂದರೆ ಕಸ್ಟಮರು. ಸೊ ಎ ಟ್ರಸ್ಟಿ ಈಸ್ ಎ ಎಂಟಿಟಿ ಹೂ ಟೇಕ್ಸ್ ಕೇರ್ ಆಫ್ ಅಸೆಟ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಸರ್ಟನ್ ಫಂಕ್ಷನ್ಸ್ ಫಾರ್ ದ ಗೇನ್ ಆರ್ ಬೆನಿಫಿಟ್ ಆಫ್ ಅದರ್ ಪರ್ಸನ್ known as beneficiary. When customer gives standing instruction to banker about the usage of certain sum, bank becomes trustee and the customer becomes beneficiary. ಅರ್ಥ ಆಯ್ತಾ ಮಕ್ಕಳ? ಸೊ ದ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್. ಸೊ ಏಜೆಂಟ್ ಈಸ್ ಅ ಪರ್ಸನ್ ಹೂ ಆ್ಯಕ್ಟ್ಸ್ ಆರ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಬ್ಯಾಂಕು ಚೆಕ್ಗಳನ್ನ ಕಲೆಕ್ಟ್ ಮಾಡುತ್ತೆ, ಡಿ.ಡಿನ ಕಲೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಏಜೆಂಟಾಗಿ ಕೆಲಸ ಮಾಡುವಂಥದ್ದು ಬ್ಯಾಂಕು. ಸೊ ಪ್ರಿನ್ಸಿಪಲ್ ಯಾರಿಗೆ, ಯಾತಕ್ಕೋಸ್ಕರ? ಸೊ ನಿಮ್ಮ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡಬೇಕು, ಅಥವಾ ಟೆಲಿಫೋನ್ ಬಿಲ್ ಕಟ್ಟಬೇಕು, ಅಥವಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಹೇಳಿ ಏನಾದರೂ ಇದ್ದಾಗ ನಿಮ್ಮ ಒಂದು ಸೇವೆಗಳನ್ನು ಅವರು ಮಾಡ್ತಾ ಇರೋದ್ರಿಂದ ನೀವು ಪ್ರಿನ್ಸಿಪಲ್ ಆಗ್ತೀರಾ. ಬ್ಯಾಂಕು ಏಜೆಂಟ್ ಥರ ಕೆಲಸ ಮಾಡಿ ನಿಮ್ಮ ಚೆಕ್ಗಳನ್ನ, ಡಿ.ಡಿಗಳನ್ನ ಕ್ಲಿಯರ್ ಮಾಡಿ ಕೊಡಲಿಕ್ಕೆ ಏಜೆಂಟ್ ಥರ ಕೆಲಸ ಮಾಡಿಕೊಡುತ್ತೆ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ರೀಟಾ ಅನ್ನೋರಿಗೆ SBI ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದ್ಕೊಳ್ಳಿ. ಸೊ ರೀಟಾ ಅನ್ನೋರಿಗೆ ನಾನು ಚೆಕ್ ಇಶ್ಯೂ ಮಾಡ್ತಾಯಿದ್ದೀನಿ. ಎಲ್ಲಿಂದ ಇಶ್ಯೂ ಮಾಡ್ತಾಯಿದ್ದೀನಿ? ಯೆಸ್ ಬ್ಯಾಂಕಿಂದ ಇಶ್ಯೂ ಮಾಡ್ತಾಯಿದ್ದೀನಿ. ಸೊ ರೀಟಾಗಿರೋದು SBI ಬ್ಯಾಂಕು, ಬಟ್ ನಾನು ಕೊಟ್ಟಿರೋಂಥ ಚೆಕ್ಕು ಯೆಸ್ ಬ್ಯಾಂಕಿನ ಚೆಕ್ಕು. ಸೊ ಯೆಸ್ ಬ್ಯಾಂಕಿನ ಚೆಕ್ಕು ಅವರ SBI ಬ್ಯಾಂಕ್ಗೆ ತೊಗೊಂಡೋಗಿ ಡೆಪಾಸಿಟ್ ಮಾಡಿದ್ರೆ, ಸೊ ಯೆಸ್ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗಬೇಕಾ ಅಥವಾ ನಿಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕಾ? ಸೊ ಎರಡು ಬೇರೆ ಬೇರೆ ಬ್ಯಾಂಕ್ ಇರೋದ್ರಿಂದ ಸೊ ಈ ಏಜೆಂಟು, ಬ್ಯಾಂಕ್ ಅನ್ನೋ ಏಜೆಂಟು ಕ್ಲಿಯರಿಂಗ್ ಹೌಸ್ ಅಂತ ಒಂದು ಮನೆ ಇದೆ. ಆ ಕ್ಲಿಯರಿಂಗ್ ಹೌಸಲ್ಲಿ ಎಲ್ಲ ಬ್ಯಾಂಕ್ಸ್ಗಳು ಒಟ್ಟಾಗಿ ಕೆಲಸ ಮಾಡುತ್ತೆ. ಸೊ ಯಾವ ಬ್ಯಾಂಕ್ ಕಡೆಯಿಂದ ಯಾವ್ಯಾವ ಚೆಕ್ಸ್ ಬಂದಿರುತ್ತೋ ಆ ಚೆಕ್ಸು ಆ ಒಂದು ಪರ್ಟಿಕ್ಯುಲರ್ ಬೇರೆ ಬೇರೆ ಬ್ಯಾಂಕ್ಸ್ಗೆ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಇದನ್ನು ನಡೆಸ್ಕೊಡೋದಕ್ಕೆ ಒಬ್ಬ ಏಜೆಂಟ್ ಇರ್ತಾರೆ. ಸೊ ನಾವು ಸೆಕೆಂಡ್ರಿ ಫಂಕ್ಷನ್ಸಲ್ಲಿ ನಾವು ಕಲ್ತ್ವಿ ಏಜೆಂಟ್ ರಿಲೇಷನ್ಶಿಪ್ ಅಂತ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ಚೆಕ್ಸ್ನೆಲ್ಲ ಕಲೆಕ್ಟ್ ಮಾಡಿ ಕ್ಲಿಯರಿಂಗ್ ಹೌಸ್ಗೆ ಡಂಪ್ ಮಾಡಿದಾಗ, ಕ್ಲಿಯರಿಂಗ್ ಹೌಸಲ್ಲಿ ಯೆಸ್ ಬ್ಯಾಂಕ್ಗೆ ತೊಗೊಂಡೋಗಿ ಅವರ SBI ಬ್ಯಾಂಕ್ ಅವರ ಎಂಪ್ಲಾಯಿ ತೊಗೊಂಡೋಗಿ ಯೆಸ್ ಬ್ಯಾಂಕ್ಗೆ ಕೊಟ್ಟಾಗ ಯೆಸ್ ಬ್ಯಾಂಕ್ ಅವರು ಚೆಕ್ಸ್ನ ಕ್ಲಿಯರ್ ಮಾಡಿ SBI ಬ್ಯಾಂಕಲ್ಲಿರುವಂತಹ ಅಕೌಂಟ್ ಹೋಲ್ಡರ್ಗೆ ಕ್ರೆಡಿಟ್ ಕೊಡ್ತಾರೆ. ಸೊ ದಿಸ್ ಇಸ್ ಹೌ ದ ಬ್ಯಾಂಕ್ ವರ್ಕ್ಸ್ ಆಸ್ ಅನ್ ಏಜೆಂಟ್ ಬಿಹಾಫ್ ಆಫ್ ಕಸ್ಟಮರ್
as a principal. So agent is a person who acts for or on behalf of the principal. Bank collects checks, bills and makes payment to various authorities via rent, telephone bills, insurance premium, DTH connections, etc. On behalf of customers, bank also abides by the standing instruction given by its customer. In all such cases, bank acts as an agent of its customer and charges for these services. ಸೊ ಇವನ್ನೆಲ್ಲ ಒಂದು ಏಜೆಂಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಬ್ಯಾಂಕು ಕಸ್ಟಮರಿಗೋಸ್ಕರ ಅವ್ರಿಗೆ ಒಂದು ಸಣ್ಣ ಪ್ರಮಾಣವಾಗಿ ನೀವು ಹೋಗಿ ಕ್ಯೂವಲ್ಲಿ ನಿಂತ್ಕೋಬೇಕು, ಎಲ್ಲ ಮಾಡಬೇಕು. ಅದೇ ಬ್ಯಾಂಕ್ ಆದರೆ ಎಲ್ಲ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಮುಖಾಂತರನೇ ಮಾಡಿಬಿಡುತ್ತೆ. ಸೊ ಆ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಮುಖಾಂತರ ಮಾಡೋದ್ರಿಂದ ಕಸ್ಟಮರ್ ಹತ್ರ ಸರ್ವಿಸ್ ಚಾರ್ಜಸ್ ಪ್ಲಸ್ GST ಕಲೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಇಸ್ ನಥಿಂಗ್ ಬಟ್ ಏಜೆಂಟ್ ಇಸ್ ಬ್ಯಾಂಕ್ ಆ್ಯಂಡ್ ಪ್ರಿನ್ಸಿಪಲ್ ಇಸ್ ಕಸ್ಟಮರ್. ಸೊ ಈ ರೀತಿ ಕೆಲಸ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಸೆಕೆಂಡ್ರಿ ರಿಲೇಷನ್ಶಿಪ್. ನೆಕ್ಸ್ಟ್ ಕಮ್ಸ್ ಮಾರ್ಟ್ಗೇಜಿ ಆ್ಯಂಡ್ ಮಾರ್ಟ್ಗೇಜರ್. ಸೊ ಮಾರ್ಟ್ಗೇಜಿ ಆ್ಯಂಡ್ ಮಾರ್ಟ್ಗೇಜರ್ ಅಂದರೆ ಏನಾದರೂ ಜ್ಯುವೆಲರಿ ಲೋನ್ ತೊಗೊಳ್ಬೇಕಾದ್ರೆ, ಏನಾದರೂ ಲ್ಯಾಪ್ ಅಂದರೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಮಾಡಬೇಕು ಅಂದರೆ, ನಿಮಗೆ ಹಣ ಬೇಕಾಗಿದ್ದರೆ ನಿಮ್ಮ ವ್ಯಾಲ್ಯೂಯಬಲ್ಸನ್ನು ತೊಗೊಂಡೋಗಿ ಬ್ಯಾಂಕ್ಗೆ ಹೇಳಿ ಕೊಟ್ಟಾಗ ಸೆಕ್ಯೂರಿಟಿ ಆಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಅಡೆತಡೆಗಳು ಬಂದಾಗ ನಿಮ್ಮ ವ್ಯಾಲ್ಯೂಯಬಲ್ಸ್ ತೊಗೊಂಡೋಗಿ ನೀವು ಮಾರವಾಡಿ ಅಂಗಡಿ ಹತ್ರನೋ ಅಥವಾ ಫೈನಾನ್ಸ್ ಕಂಪನಿಯವ್ರ ಹತ್ರನೋ ಅಥವಾ ಬ್ಯಾಂಕಲ್ಲೋ ತೊಗೊಂಡೋಗಿ ಮಾರ್ಟ್ಗೇಜ್ ಮಾಡ್ತೀರಾ. ಸೊ ನೀವೇನಾಗ್ತೀರಾ, ಮಾರ್ಟ್ಗೇಜರ್ ಆಗ್ತೀರಾ, ಮಾರ್ಟ್ಗೇಜಿ ಆಗ್ತೀರಾ, ಮತ್ತು ಅವರು ತೊಗೊಂಡು ನಿಮಗೆ ಅಮೌಂಟ್ ಕೊಡೋಂಥವ್ರು ಮಾರ್ಟ್ಗೇಜರ್ ಆಗ್ತಾರೆ. ಇಟ್ಸ್ ನಥಿಂಗ್ ಬಟ್ ಅ ಪ್ಲೆಡ್ಜಿ ಆ್ಯಂಡ್ ಪ್ಲೆಡ್ಜರ್ concept. When a customer pledges any valuable assets as a security to take loan under such circumstances, mortgagee and mortgager relationship builds between banker and customer. Customer can get back the asset after clearing debt, otherwise banker can acquire it and put it into the auction. So ಇಲ್ಲಿ ಪ್ರತಿ ತಿಂಗಳಿಗೆ EMI ಕಾನ್ಸೆಪ್ಟ್ ಮುಖಾಂತರ ನಿಮ್ಮ ಪ್ರಿನ್ಸಿಪಲ್ ಒಟ್ಟಿಗೆ ಬಡ್ಡಿ ಸಹ ಸೇರಿಸಿ ಕಟ್ಟಬೇಕಾಗುತ್ತೆ. ಎಷ್ಟು ವರ್ಷಗಳಲ್ಲಿ ಕಟ್ತೀರಾ, ಎಷ್ಟು ತಿಂಗಳಲ್ಲಿ ಕಟ್ತೀರಾ ಅಂತ ಕೇಳ್ತಾರೆ. ಸರ್ 1 ವರ್ಷ ಅಥವಾ 2 ವರ್ಷ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಿನ್ಸಿಪಲ್ ಒಟ್ಟಿಗೆ ಬಡ್ಡಿನ 2 ವರ್ಷ ಅಂದರೆ 24 ತಿಂಗಳುಗಳಲ್ಲಿ ಡಿವೈಡ್ ಮಾಡಿ PTR by 100 ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಇಷ್ಟು ಅಂತ ಹೇಳಿ ತಿಂಗಳಿಗೆ EMI ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು ಮಂತ್ಗೆ ಒಂದು 6,000 7,000 ಅಂತ ಹೇಳಿ ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ತೊಗೊಳ್ಳೋ ಹಂಗೆ ಒಂದು ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಫಾರ್ಮ್ಯಾಟ್ನ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಬ್ಯಾಂಕಲ್ಲಿ ಸಫಿಷಿಯಂಟ್ ಅಕೌಂಟ್, SB ಅಕೌಂಟಲ್ಲಿ ಸಫಿಷಿಯಂಟ್ ಫಂಡ್ಸ್ ಇದ್ದರೆ ಡೈರೆಕ್ಟಾಗಿ ಆ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ನಿಮ್ಮ EMI ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ 750 ರೂಪಾಯಿಗಳು ಪೆನಾಲ್ಟಿ ಚಾರ್ಜಸ್ ಆಗುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ದಿ ಮಾರ್ಟ್ಗೇಜಿ ಆ್ಯಂಡ್ ಮಾರ್ಟ್ಗೇಜರ್. ಇನ್ ಕೇಸ್ ಏನಾದರೂ ನೀವು ಬಡ್ಡಿ ಕಟ್ಟದೇ ಇದ್ದರೆ, ಅಸಲು ಕಟ್ಟದೇ ಇದ್ದರೆ, ಬ್ಯಾಂಕಿಗೆ ಸಕಲ ರೈಟ್ಸ್ ಇರುತ್ತೆ ನಿಮ್ಮ ಒಂದು ಅಸೆಟ್ನ ಹರಾಜು ಹಾಕಲಿಕ್ಕೆ. ನಿಮ್ಮ ಒಂದು ವ್ಯಾಲ್ಯೂಯಬಲ್ ಅಸೆಟ್ನ, ಮನೆಯೇ ಆಗಿರ್ಬೋದು ಅಥವಾ ಜ್ಯುವೆಲರಿನೇ ಆಗಿರ್ಬೋದು ಅಥವಾ ಸೆಕ್ಯೂರಿಟೀಸೇ ಆಗಿರ್ಬೋದು. ಸೆಕ್ಯೂರಿಟೀಸ್ ನಥಿಂಗ್ ಬಟ್ ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಮೇಲೆ ಕೂಡ ನಿಮಗೆ ಲೋನ್ ಕೊಡ್ತಾರೆ ಬ್ಯಾಂಕು. ಸೊ ಆ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಲ್ಯಾಸ್, ದಟ್ ಇಸ್ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಲೋನ್ ಅಗೇನ್ಸ್ಟ್ ಜ್ಯುವೆಲರಿ. ಸೊ ಈ ರೀತಿ ಪ್ರಾಪರ್ಟೀಸ್ನ, ನಿಮ್ಮ ಅಸೆಟ್ಸ್ನ ಹೈಪೋಥೆಕೇಟ್ ಮಾಡಿಕೊಂಡು ಆ ಹೈಪೋಥೆಕೇಟ್ ಮಾಡಿರುವಂತಹ ಅಮೌಂಟ್ನ ತಿಂಗಳಿಗೆ ಡಿವೈಡ್ ಮಾಡಿ ಬಡ್ಡಿನೂ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ, ಅಸಲು ಮತ್ತು ಪ್ರಿನ್ಸಿಪಲ್ಲು ಮತ್ತು ಬಡ್ಡಿ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ತಿಂಗಳ EMI ಮುಖಾಂತರ ನೀವು ಕಟ್ಟಬೇಕು. ಇನ್ ಕೇಸ್ ಕಟ್ಟದೇ ಇದ್ದ ಸಂದರ್ಭಗಳಲ್ಲಿ ನಿಮ್ಮ ಪ್ರಾಪರ್ಟಿನ, ನಿಮ್ಮ ಒಂದು ಜ್ಯುವೆಲರಿನ ಅಥವಾ ನಿಮ್ಮ ಒಂದು ಇನ್ಶೂರೆನ್ಸ್ ಬಾಂಡ್ಸ್ ಅಥವಾ ಸೆಕ್ಯೂರಿಟೀಸ್ನ ಹೈಪೋಥೆಕೇಟ್ ಮಾಡ್ತಾರೆ ಅಂದರೆ ಜಪ್ತಿ ಮಾಡಿ ಅದನ್ನು ಆಕ್ಷನಿಗೆ ಹಾಕ್ತಾರೆ. ದಿಸ್ ಇಸ್ ಮಾರ್ಟ್ಗೇಜಿ ಆ್ಯಂಡ್ ಮಾರ್ಟ್ಗೇಜರ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಮ್ಸ್ ಯುವರ್ ಗ್ಯಾರಂಟರ್ ಆ್ಯಂಡ್ ಗ್ಯಾರಂಟಿ. ಇಲ್ಲಿ ಗ್ಯಾರಂಟರ್ ಅಂದರೆ ಯಾರಂದರೆ, ಬ್ಯಾಂಕು ನಿಮಗೆ ಗ್ಯಾರಂಟಿ ಕೊಡುತ್ತೆ. ಯಾವಾಗ ನಿಮಗೆ ಏನಾದರೂ ಕರೆಂಟ್ ಅಕೌಂಟ್ ಇದ್ದಾಗ
ಏನಾದರೂ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಅಕೌಂಟಲ್ಲಿ ಅಥವಾ ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ ಬ್ಯಾಂಕು ಗ್ಯಾರಂಟರ್ ಅಂತ ಹಾಗೆ ನಿಂತುಕೊಂಡು ಕರೆಂಟ್ ಅಕೌಂಟ್ ಕಸ್ಟಮರ್ ಪರವಾಗಿ ನಿಮಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಫಂಡಿಂಗ್ ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ಲೆಟರ್ ಆಫ್ ಕ್ರೆಡಿಟ್. ಸೊ ಬ್ಯಾಂಕ್ ಗಿವ್ಸ್ ಅ ಗ್ಯಾರಂಟಿ ಟು ಇಟ್ಸ್ ಕಸ್ಟಮರ್ by issuing a letter of credit to exporter by stating strength of importer financial position so that it strengthens the international trade. ಸೊ ಇಲ್ಲಿ ವೈಸ ವರ್ಸ 3 ಜನ ಇದಕ್ಕೆ ಪ್ರಾಫಿಟ್ ಆಗ್ತಾರೆ. ಒಂದು ಕರೆಂಟ್ ಅಕೌಂಟ್ ಕಸ್ಟಮರು, ಇನ್ನೊಂದು ಬ್ಯಾಂಕರು, ಇನ್ನೊಂದು ನಮ್ಮ ಇಂಡಿಯನ್ ಗೌರ್ಮೆಂಟು. ಸೊ ಹಾಗಾಗಿ ಇಂಪೋರ್ಟರ್, ಎಕ್ಸ್ಪೋರ್ಟರ್, ನಂತರ ಕಸ್ಟಮರ್ ಆ್ಯಂಡ್ ದ ಬ್ಯಾಂಕ್. ಸೊ ಇಷ್ಟು ಜನ ಪ್ರಾಫಿಟ್ ಆಗ್ತಾ ಇದೆ. ಸೊ ಯಾರಿಂದ? ಇದು ಬ್ಯಾಂಕ್ ಏನು ಗ್ಯಾರಂಟರ್ ಆಗಿ ನಿಂತ್ಕೊಳ್ತಾ ಇರೋದ್ರಿಂದ. ಸೊ ಹಾಗಾಗಿ ದಿಸ್ ಕಾನ್ಸೆಪ್ಟ್, ದ ಗ್ಯಾರಂಟಿ ಆ್ಯಂಡ್ ದ ಗ್ಯಾರಂಟರ್ ಕಾನ್ಸೆಪ್ಟ್ ಆಲ್ಸೋ ಕಮ್ಸ್ ಅಂಡರ್ ದ ಸೆಕೆಂಡ್ರಿ ರಿಲೇಷನ್ಶಿಪ್. ಇವತ್ತಿಗೆ ಇಲ್ಲಿ ನಿಲ್ಸೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಇಸ್ ದ ಸ್ಪೆಷಲ್ ರಿಲೇಷನ್ಶಿಪ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.